ತಾಳಿನ 2 ಮೊಬೈಲ್. ಪೊಲೀಸರು ನಿರ್ಲಕ್ಷ್ಯ ಆಗ್ತಾ ಇದೆ ಅರಕ್ಷಕರಿಂದ. ಪಾವಗಡ ಜನರ ನಿದ್ದೆ ಕೆಡಿಸಿದ ಖತರ್ನಾಕ್ ಕಳ್ಳರು. ಕಳ್ಳರ ಕೈಚಳಕಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಕಳೆದ ಕೆಲ ದಿನಗಳಿಂದ ಪಾವಗಡ ಪಟ್ಟಣದಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನರ ನಿದ್ದೆಗೆಡಿಸಿದ್ರು. ಮನೆ ಬಿಟ್ಟು ಟ್ರಿಪ್ ದೇವಾಲಯ ಅಂತ ದೂರದ ಊರುಗಳಿಗೆ ಹೋಗಲು ಪಾವಗಡ ಪಟ್ಟಣದ ಜನರು ಹೆದರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಪಾವಗಡ ಪಟ್ಟಣದ ಶ್ರೀನಿವಾಸ್ ನಗರದ ಒಂದೇ ಏರಿಯಾದಲ್ಲಿ ಆಗ್ತಾ ಇದ್ದ ಸರಣಿ ಕಳ್ಳತನ ಪ್ರಕರಣಗಳು ಇದೀಗ ಗ್ರಾಮೀಣ ಭಾಗಕ್ಕೆ ಶಿಫ್ಟ್ ಆಗಿವೆ. ಹೌದು, ಪಾವಗಡ ತಾಲೂಕಿನ ಬ್ಯಾಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡಲಹಳ್ಳಿ ಗ್ರಾಮದ ಮನೆಯೊಂದಕ್ಕೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಕಳ್ಳರು ನುಗ್ಗಿದ್ದು ಮನೆಯಲ್ಲಿ ಮಲಗಿದ್ದ ಚಂದನ ಎಂಬ ಮಹಿಳೆಯ ಕೊರಳಲ್ಲಿದ್ದ ತಾಳಿ, ಕಿವಿಯೋಲೆ ಹಾಗೂ 2 ಮೊಬೈಲ್ಗಳನ್ನು ಕದ್ದು ಕದೀಮರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಚಂದನ ಎಂಬುವವರ ಮನೆಯಲ್ಲಿ ಕಳೆದ 2-3 ತಿಂಗಳ ಹಿಂದೆಯಷ್ಟೇ ಕಳ್ಳರು ಕೈಚಳಕ ತೋರಿಸಿದ್ದು, ಇದೇ ರೀತಿ ತಾಯಿಯ ಕೊರಳಲ್ಲಿದ್ದಂತಹ ಬಂಗಾರದ ಒಡವೆಯನ್ನ ದೋಚಿ ಪರಾರಿಯಾಗಿದ್ರಂತೆ. 2 ಗಂಟೆ ಮೇಲೆ ರಾತ್ರಿ 2 ಗಂಟೆ. ಎಲ್ಲಿ ಮಲಗಿದ್ರಿ? ಇಲ್ಲಿ ಒಳಗಡೆ ಇಲ್ಲಿ ಮಲಗಿದ್ರಾ? ಎಷ್ಟು ಜನ ಬಂದಿದ್ರು? ಏನಾದ್ರು ಒಬ್ಬರೇ ಸರ್ ನೋಡಿದ್ ನಾನು. ಒಬ್ಬರು? ಅಪ್ಪ 3 ನೋಡಿದ್ರೆ ನಾನು ಒಬ್ಬರೇ. ಅಂದ್ರೆ ಸ್ಥಳೀಯರ ಅಂತ ಕಾಣಿಸ್ತಾ ನಿಮ್ಗೆ? ಏನು ಔಟ್ ಸೈಡ್ ಬಂದ ಮುಖ ಕಾಣಿಸ್ಲಿಲ್ಲ ಸರ್. ಏನಾರು ಹಾಕೊಂಡಿದ್ದೀರಾ? ಜರ್ಕಿನ್ ಹಾಕಿದ್ರ. ಈಗ ಏನು ತೊಗೊಂಡೋಗಿದಾರೆ? ತಾಳಿನ 2 ಮೊಬೈಲು, ಗುಂಡು 5.5 ಗ್ರಾಮು, 1 ತಾಳಿ. ಎಷ್ಟು ಗ್ರಾಮು ಏನಂತ? 5.5 ಗ್ರಾಮು 1 ತಾಳಿ. ತಾಳಿ ಪಟ್ಟು. ಈ ಹಿಂದೆ ಏನೇನ ಘಟನೆ ಆಗಿದ್ವಾ? ಇಲ್ಲ ಇಲ್ಲ, ಇದೇ ಫಸ್ಟ್ ಆಗಿರೋದು. ಅಮ್ಮಂದ ಆಗಿತ್ತು. ಇಲ್ಲೇ ಆಗಿತ್ತಾ? ಎಷ್ಟು ತಿಂಗಳು ಹಿಂದೆ? 2 ತಿಂಗಳು ಆಯ್ತಲ್ಲ. 2 ತಿಂಗಳು. 2 ತಿಂಗಳಾದ್ಮೇಲೆ ಇನ್ನೊಂದು ಘಟನೆ ನಿಮ್ಮ ಮನೇಲಿ ಆಗಿರೋದು. ಇದೇ ಮನೆಯಲ್ಲ? ಅವ್ರ ತಾಯಿದು ಮೊದಲು. ಯಾರ ಮೇಲೆ ಅನುಮಾನ ಇದೆಯಮ್ಮ? ಇಲ್ಲ ಸರ್. ಅನುಮಾನ ಏನಿಲ್ಲ. ಎಷ್ಟೊತ್ತಾಗಿರೋದು? ರಾತ್ರಿ ಹೊತ್ತು ಘಟನೆ ಇದು? 2 ಗಂಟೆ ಮೇಲೆ. ಬೀಗ ಹೊಡೆದವ್ರು ಒಳಗೆ ಏನು ಬಂದು ಬಾಕ್ಲು ಹೊಡ್ತಾರ? ಇದಕ್ಕೆ ಮುಗ್ದಾಳ ಬೆಟ್ಟಕ್ಕೆ ಕೊಟ್ಟಿರೋದು. ದೇವ್ರ ಬೆಟ್ಟಕ್ಕೆ. ಅಳಿಯನ ಇಲ್ಲ ಇದ್ದಾನೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ಬಂದಿದ್ದೀರಾ ಪೊಲೀಸರೆಲ್ಲ? ಬಂದು ನೋಡ್ಕೊಂಡು. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ ಸರ್. ಅಲ್ಲ, ಒಳಗೆ ಮಲಗಿದ್ರ ಇಲ್ಲಿ? ಒಳಗೆ ಸರ್. ಮತ್ತೆ ಹೆಂಗೆ ಬಾಕ್ಲು ಅವರು ಹೊಡೆದ್ರ? ಬೋಲ್ಟ್ ಹಾಕಿಲ್ಲ ಸರ್. ಬೋಲ್ಟ್ ಅವರೇ ಬಂದು ಹೊಡೆದು ಬಂದವ್ರ ಒಳಗಡೆಗೆ? ಹೊರಗಡೆಯಿಂದ ಅದು ಹೆಂಗೆ ತೆಗ್ದು. ಇನ್ನು ಪಾವಗಡ ತಾಲೂಕಿನ ಗುಂಡಲಹಳ್ಳಿ ಗ್ರಾಮದ ಒಂದೇ ಮನೆಯಲ್ಲಿ 2-3 ತಿಂಗಳ ಅಂತರದಲ್ಲಿ 2 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಸ್ಥಳೀಯ ಮುಖಂಡ ಬಲರಾಮ್ ರೆಡ್ಡಿ ಮಾತನಾಡಿ, ಗ್ರಾಮದಲ್ಲಿ ಇದು ಕೊನೆಯ ಮನೆಯಾಗಿದ್ದು ಇದೇ ಮನೆಯಲ್ಲಿ 2 ಕಳ್ಳತನ ಪ್ರಕರಣಗಳಾಗಿವೆ. ಇದು ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪ ಮಾಡಿದ್ದು, ಕೂಡಲೇ ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಗುಂಡಲಹಳ್ಳಿಯಲ್ಲಿ ಇದು ಬಾಲಮನಹಳ್ಳಿ ರಸ್ತೆ ಲಾಸ್ಟ್ ಮನೆ ಇರೋದು ಇದು. ಇದಕ್ಕೆ ಮುಂಚೆ ಆಗಲೇ 2 ತಿಂಗಳು ಮುಂಚೆ ಅವ್ರ ತಾಯಿಯವ್ರದ್ದೇನ ತಾಳಿ ಸಮೇತ ಅದೇ ರೀತಿ ತಾಳಿ ಇದು ಕಿತ್ಕೊಂಡು ಕುತ್ತಿಗೆಯಲ್ಲಿ ಹೋಗಿರೋದು. ಇದುವರೆಗೂ ಅದನ್ನು ಪತ್ತೆ ಆಗಿಲ್ಲ. ಮೊನ್ನೆ 2 ತಿಂಗಳಾದಮೇಲೆ ಈಗ ಗಣಪತಿ ನಾವು ವರ್ಷನೂ 5 ದಿನ ನಡೆಸ್ತಾ ಇರ್ತೀವಿ. ಯಾವುದೇ ಅಹಿತಕರ ಘಟನೆ ಇವತ್ತು ಕಳ್ಳತನ ಆಗಲಿ ಇನ್ನೊಂದು ಯಾವುದೂ ನಡೆದಿಲ್ಲ. ಇದು ತಾಳಿನೇ ಮನೆಯಲ್ಲೇ ಅವರು ಅಳಿಯ ಮಗಳು ಇಲ್ಲೇ ಅಳಿಯನ ಮಗಳು ಇಲ್ಲೇ ಇದ್ದಾರೆ. ಅವ್ರು ದೇವ್ರ ಬೆಟ್ಟಕ್ಕೆ ಕೊಟ್ಟಿರೋದು. ರಾತ್ರಿ ಗಣಪತಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದು 2 ಗಂಟೆ ಸಮಯದಲ್ಲಿ ಬಂದು ಇದನ್ನು ಒಳಗೆ ಇದು ತುಂಬ ಹೋಗಿ ಒಬ್ಬನು ಇದನ್ನು ಜರ್ಕಿ ಹಾಕಿದ್ದಾನೆ ಅಂತ ಹೇಳ್ತಾ ಇದ್ದೆ. ಅದೇ ರೀತಿ ಅದು ಕಿತ್ಕೊಂಡು ಅವರಪ್ಪ ಏನೋ 3 ಜನ ಇದ್ದರು ಅಂತ ಒಂದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟನ್ನು. ಎಲ್ಲ ಒಟ್ಟು 4 ಜನ ಜಮಾ ಆಗಿದ್ದಾರೆ. ಇದು ಸ್ವಲ್ಪ ಪೊಲೀಸು ನಿರ್ಲಕ್ಷ್ಯ ಸ್ವಲ್ಪ. ಈಗಾಗಲೇ ಪಾವಗಡದಲ್ಲೇ ಸುಮಾರು ಕಡೆ ಹಗಲೊತ್ತಿನೇ ಆಗಿದೆ. 2 ಗಂಟೆ ಸಮಯದಲ್ಲೇ ಆಗಿದೆ. ಇದು ಮಾಡಿ ಅದು ಪೊಲೀಸ್ SP ಗಮನಕ್ಕೂ ಹೊರಕ್ಕೆ ತಂದು ಇದನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಕ್ಕೆ ಬಯಸ್ತೀನಿ. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಹಾಗೂ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡು ಕದೀಮರಿಗಾಗಿ ಬಲೆ ಬೀಸಿದ್ದಾರೆ.
ಜನಾನುಲ ಪ್ರಜಾಶಕ್ತಿ ಟಿವಿ ಪಾವಗಡ.